ನಮಸ್ಕಾರ ಎಲ್ಲರಿಗೂ. ಈ ಬಾರಿ ನಾವು ನಮ್ಮ ಕುಟುಂಬ ಮತ್ತು ಸ್ನೇಹಿತರ ಕುಟುಂಬದ ಜೊತೆ ಸೇರಿ ಸುಂದರವಾದ ಕ್ಲಬ್ ಮಹೀಂದ್ರ ಮಡಿಕೇರಿ ಟ್ರಿಪ್ಗೆ ಹೋಗಿದ್ವಿ. ಪ್ರಕೃತಿಯ ಮಧ್ಯೆ ಇರೋ ಆ ಜಾಗ ನಿಜವಾಗಿಯೂ ಮನಸ್ಸಿಗೆ ತುಂಬ ಶಾಂತಿ ಕೊಡ್ತು. ಅಲ್ಲಿರೋ ಹಸಿರು ಮರ, ತಂಪಾದ ವಾತಾವರಣ, ಮಂಜಿನಿಂದ ತುಂಬಿದ ಸುಂದರ ದೃಶ್ಯಗಳು ಎಲ್ಲವೂ ಸೇರಿ ನಮ್ಮ ಟ್ರಿಪ್ಪನ್ನು ಇನ್ನಷ್ಟು ಸ್ಪೆಷಲ್ ಮಾಡಿತು. ನಗರದ ಗದ್ದಲದಿಂದ ಸ್ವಲ್ಪ ದೂರ ಹೋಗಿ ಕುಟುಂಬದ ಜೊತೆ ಇಂತಹ ಕ್ಷಣಗಳನ್ನು ಕಳೆಯೋದು ನಿಜವಾಗಿಯೂ ಒಂದು ವಿಭಿನ್ನ ಅನುಭವ. ಈ ಟ್ರಿಪ್ ನಮಗೆ ತುಂಬ ನೆನಪಾಗಿರೋ ಕ್ಷಣಗಳನ್ನು ಕೊಡ್ತು. ಒಳಗಡೆ ಬೈಕರ್ ರೋಡಲ್ಲಿ ಯಾಕೋ ಕೊಡ್ತಾರೆ ತಡೆಯೋ. Our properties are surrounding 33 acres. Sir. Along with 20 rooms are there, and 3 different types of restaurants are there. Okay. One is a la carte inside the reception. One is buffet from the reception left hand side. Third one is barbecue from the reception right hand side. And the breakfast timing 7:30 to 10:30. Sir. Okay. Lunch timing 12:30 to 3:30. Okay. And the dinner timing 7:30 to 10:30. Sir. 10:30. Okay. Also we have sir 2 swimming pool is there, sir. Okay. One is small swimming pool this side, sir. And another one this side. So there is a gym. Gym timing morning 6 o'clock to 8 o'clock. Okay. Also there is a Jawar shop. Jawar shop which is a garment shop. You can purchase garment item on that place, sir. The timings are morning 11 to 9. And last thing, there is a Planters Club. Planters Club is a bar cum cafe, sir. Okay. The timings are 11 to 11. Okay. These are the facility in our property, sir. ಇಲ್ಲ ನೀನು ಕಪಿ ನಡಿ ನಡಿ ಸರಿಯಾಗ ಬಾ. ಎಲ್ಲೋದ್ಯಾ? ಇದೆಲ್ಲದರಲ್ಲೂ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕಳೆದ ಸಮಯ ಅಂತೂ ನಮ್ಮ ಟ್ರಿಪ್ನ ಅತ್ಯಂತ ಮಜಾದಾಯಕ ಕ್ಷಣದಲ್ಲಿ ಒಂದು. ತಂಪಾದ ನೀರು, ಸುಂದರವಾದ ವಾತಾವರಣ, ಅದರೊಟ್ಟಿಗೆ ನಮ್ಮ ಪ್ರೀತಿಯ ಕುಟುಂಬದ ಜೊತೆ ನಗ್ನಗ್ತಾ ಕಳೆದ ಆ ಕ್ಷಣಗಳು ಈ ಟ್ರಿಪ್ನ ಇನ್ನಷ್ಟು ಸ್ಪೆಷಲ್ ಮಾಡಿತು. ಅಲ್ಲಿನ ಪ್ರತಿಯೊಂದು ಕ್ಷಣವೂ ತುಂಬಾ ಖುಷಿ ಕೊಡ್ತು. ನಿಜವಾಗಿಯೂ ಇದು ಒಂದು ಅನ್ಫರ್ಗೆಟಬಲ್ ಮೆಮೊರಿ ಅನಿಸ್ತು. Life's a gamble on these streets, anything goes. Moon that echoes through the alleys at night. Soulful samples lift the darkness to light. Deep kicks pounds like a heartbeat fight. These gritty vibes keep my story inside. Graffiti on the walls paint the struggle and climb. The clock keeps spinning but I'm owning my time. Words like puzzle pieces fitting tight in the rhyme. Snares punch louder than the city's own chime. Boom that echoes through the alleys at night. Soulful samples lift the darkness to light. Deep kicks. ಈ ವ್ಲಾಗ್ನಲ್ಲಿ ನಮ್ಮ ಸಂಪೂರ್ಣ ಪ್ರಯಾಣದ ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇವೆ. ಪ್ರಯಾಣದ ವೇಳೆ ನಡೆದ ಮಜಾದಾಯಕ ಕ್ಷಣಗಳು, ಹಾಗೆ ಈ ಟ್ರಿಪ್ ನಮಗೆ ಎಷ್ಟು ಸ್ಪೆಷಲ್ ಆಗಿತ್ತೋ ಅದೇ ಫೀಲಿಂಗ್ ನಿಮಗೂ ಈ ವ್ಲಾಗ್ ಮೂಲಕ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ. Each corner is a hero fell.
lift the darkness to light. Beat kicks pounds like a heartbeat fight. These gritty vibes keep my story inside. 오이, 고추ണ്ടി. ಅಲ್ಲಿನ ಆಹಾರ ಮತ್ತು ಆತಿಥ್ಯ ಕೂಡ ತುಂಬಾ ಚೆನ್ನಾಗಿತ್ತು. ಕುಟುಂಬದ ಜೊತೆ ಒಳ್ಳೆಯ ಸಮಯ ಕಳೆಯೋಕ್ಕೆ, ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಇದು ಒಂದು ಒಳ್ಳೆ ಸ್ಥಳ ಅಂತಲೇ ಹೇಳ್ಬೋದು. ಅಲ್ಲಿನ ಶಾಂತ ವಾತಾವರಣ ಅಂತೂ ನಮ್ಮ ಟ್ರಿಪ್ನ ಇನ್ನೂ ಸ್ಪೆಷಲ್ ಮಾಡ್ತು. ಪುರಂದರ ಹಾಡ ಅದು ಸ್ಟುಡಿಯೋ ರೂಮ್ಸ್. ಈ ಕಡೆಗಿರೋ ಕಾಟೇಜಸ್ ಎಲ್ಲ ಸ್ಟುಡಿಯೋ ರೂಮ್ಸ್. ಇನ್ನು ಶ್ರವಿಕ್ ಮತ್ತು ನೈರಾ ಅಂತೂ ಈ ಟ್ರಿಪ್ನ ಪ್ರತಿಯೊಂದು ಕ್ಷಣನೂ ತುಂಬಾ ಎಂಜಾಯ್ ಮಾಡಿದ್ರು. ಆಟ ಆಡ್ತಾ, ನಗ್ತಾ, ಮಸ್ತಿ ಮಾಡ್ತಾ ಅವ್ರ ಖುಷಿ ನಮ್ಮ ಟ್ರಿಪ್ಗೆ ಇನ್ನೂ ಡಬಲ್ ಖುಷಿನ ಕೊಡ್ತು. ಮಕ್ಕಳ ಆ ನಗು ಮತ್ತು ಎನರ್ಜಿ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಪ್ರಕೃತಿಯ ಮಧ್ಯೆ ಅವರು ಕಳೆದ ಆ ಸುಂದರ ಕ್ಷಣಗಳು ನಿಜವಾಗಿಯೂ ಸ್ಪೆಷಲ್ ಮೆಮೊರೀಸನ್ನು ಕೊಡ್ತು. ಮಕ್ಕಳಿಗೆ ಇದು ಒಂದು ಮರೆಯೋಕ್ಕಾಗದೇ ಇರೋವಂಥ ಅನುಭವ ಆಯಿತು. ಚಿಕ್ಕದಾದ್ರೂ ನಾರ್ಮಲ್ ಥರ ಇರ್ಬೋದೇನೋ. ಒಂದು 220 ರೂಮ್ಸ್ ಇದೆ, 17 ಬ್ಲಾಕ್ಸ್ ಇದೆ. ಓಕೆ ಸೊ ಪ್ಲಸ್ ಬಂದು ಇದು ರೈನ್ ಫಾರೆಸ್ಟ್ ಥೀಮು ಪ್ಲಸ್ ಕೂರ್ಗಿ ಸ್ಟೈಲ್ ಪ್ರಾಪರ್ಟಿ. ಓಕೆ. ಸೊ ಅದಕ್ಕೆ ನಿಮಗೆ ರೂಮ್ ಒಳಗಡೆ ಎಲ್ಲ ಡಾರ್ಕ್ ಲೈಟ್, ಡಿಮ್ ಪೇಂಟ್ ಈ ಥರ ಅದೆಲ್ಲ ನಿಮಗೆ ಕಾಣಿಸೋ ಆ ಥರ. ಓಕೆ ಸೊ ಇದೇ ಕೂರ್ಗಲ್ಲೇ ಇನ್ನೊಂದು ಪ್ರಾಪರ್ಟಿ ಇದೆ ವಿರಾಜ್ಪೇಟಲ್ಲಿ. ಓಕೆ. ಸೊ ಅದು ಬಂದು ಎಂಟೈರ್ಲಿ ಡಿಫ್ರೆಂಟ್, ಡೆಡ್ ಆಪೋಸಿಟ್ ಮಡಿಕೇರಿ ಪ್ರಾಪರ್ಟಿ. ಹೌದು. ಅದು ಬಂದು ಮಾಡರ್ನ್ ಪ್ಲಸ್ ಟ್ರೆಡಿಷನ್ ಓಕೆ. ಪ್ಲಸ್ ಯುರೋಪಿಯನ್ ಸ್ಟೈಲ್ ಅಲ್ಲಿ ನೀವು ನೋಡ್ಬೋದು. ಗ್ಲಾಸ್ ಹೌಸ್ 2005 ಫೈಯಲ್ ಆಗಿ. 2005 ಅಲ್ಲಿ ಸ್ಟಾರ್ಟ್ ಆಗಿದೆ. ಓಕೆ. ಅಂಡ್ ಎಂಟೈರ್ 220 ರೂಮ್ಸ್ ಅಲ್ಲಿ ಯಾವ ರೂಮಲ್ಲೂ ಎ ಸಿ ಇಲ್ಲ. ಎ ಸಿ ಇಲ್ಲ. ಸೊ ಯಾಕೆಂದ್ರೆ ಸಂಜೆ ಆದ್ಮೇಲೆ ಚಿಲ್ಡ್ನೆಸ್ ಜಾಸ್ತಿ ಆಗುತ್ತೆ. ಮಡಿಕೇರಿನಲ್ಲಿ ಯಾರ ಮನೇಲೂ ಎ ಸಿ ಇಲ್ಲ. ಹಾಂ. ನೋಡಿ. ಇನ್ನು ಕಾಡಿನ ಮಧ್ಯೆ ಸ್ಪಾ ಅನುಭವಿಸಿದ ಕ್ಷಣ ಕೇಳಬೇಕಾ? ಅದ್ಭುತ. ಸುತ್ತಲೂ ಹಸಿರಿನ ಪ್ರಕೃತಿ, ಆ ಹಕ್ಕಿಗಳ ಮಧುರ ಚಿರುಪು ಮತ್ತು ಶಾಂತವಾದ ವಾತಾವರಣ ಮನಸ್ಸಿಗೆ ಸಂಪೂರ್ಣ ರಿಲ್ಯಾಕ್ಸ್ ಕೊಡ್ತು. ಪ್ರಕೃತಿಯ ನಡುವೆ ಪಡೆದ ಈ ಸ್ಪಾ ಅನುಭವ ಅಂತೂ ನಮ್ಮ ಟ್ರಿಪ್ನ ಅತ್ಯಂತ ವಿಶೇಷವಾದಂಥ ಮೆಮೊರಿ ಅಂತಲೇ ಹೇಳ್ಬೋದು. ಮಾಡಿಸ್ಕೊಂತೀನ ನೀವು?
ಇನ್ನು ಮಡಿಕೇರಿ ಅಂದರೆ ಕೇಳಬೇಕಾ, ಅಲ್ಲಿನ ಸ್ಟ್ರಾಂಗ್ ಫಿಲ್ಟರ್ ಕಾಫಿಯ ಸವಿ ನಿಜಕ್ಕೂ ಮರೆಯೋಕ್ಕಾಗದೇ ಇರೋವಂಥ ಅನುಭವ. ತಂಪಾದ ಹವಾಮಾನದಲ್ಲಿ ಆ ಬಿಸಿ ಬಿಸಿ ಕಾಫಿಯ ರುಚಿ, ಗಾಢ ಸುವಾಸನೆ ಮತ್ತು ಪ್ರತಿಯೊಂದು ಸಿಪ್ ಕೂಡ ಮನಸ್ಸಿಗೆ ಹೊಸ ಉತ್ಸಾಹ ಕೊಡ್ತು. ಕಾಫಿ ಪ್ರಿಯಕರಿಗೆ ಕೊಡಗಿನ ಈ ಅನುಭವ ಸ್ವರ್ಗಕ್ಕಿಂತ ಕಡಿಮೆ ಇಲ್ಲ. ಶಶಿ ನೋಡಿ ಒಂಥರನೇ ಇದೆ ಖುಷಿ. ಯಾವುದು ಅದು ತಿನ್ನಕ್ಕಾಗಲ್ಲ ನಮಗೆ, ಸುಮ್ಮನೆ ವೇಸ್ಟ್ ಮಾಡಬೇಕು. ಮೊದಲೇ ಮುಳ್ಳದು ಸಿಕ್ಕಾಪಟ್ಟೆ. ರಾತ್ರಿ ಸಮಯದಲ್ಲಿ ಆಕಾಶ ದೀಪವನ್ನು ಹಾರಿಸ್ತಾ ಎಲ್ಲರ ಮನಸ್ಸಲ್ಲೂ ಒಳ್ಳೆಯದಾಗಲಿ ಅನ್ನೋ ಆಶಯ ಮೂಡಿದ ಕ್ಷಣ ತುಂಬ ವಿಶೇಷವಾಗಿತ್ತು. ಬೆಳಗುತ್ತಿದ್ದ ಆ ಸ್ಕೈ ಲ್ಯಾಂಟರ್ನ್ಸ್ ನಿಧಾನವಾಗಿ ಆಕಾಶದತ್ತ ಏರುತ್ತಿದ್ದ ದೃಶ್ಯ ಮನಸ್ಸಿಗೆ ತುಂಬ ಸಂತೋಷ ಕೊಡ್ತು. ಆ ಸುಂದರ ಕ್ಷಣ ನಮ್ಮ ನೆನಪಿನಲ್ಲಿ ಸದಾ ಮೆನುಗ್ತಾ ಇರುತ್ತೆ. ಬನ್ನಿ, ಈಗ ಈ ಸುಂದರ ಮತ್ತು ಶಾಂತಿಯುತ ರೆಸಾರ್ಟ್ನ ಒಂದು ಚಿಕ್ಕ ಟೂರ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಪ್ರಕೃತಿಯ ಮಧ್ಯೆ ನೆಲೆಸಿರುವ ಈ ಸ್ಥಳದ ಪ್ರತಿಯೊಂದು ಮೂಲೆ ಕೂಡ ಮನಸ್ಸಿಗೆ ಹಿತವಾದ ನೆಮ್ಮದಿ ಮತ್ತು ವಿಶ್ರಾಂತಿ ಕೊಡುತ್ತೆ. ಇಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ತುಂಬಾ ವಿಶೇಷವಾಗಿದೆ. ಈ ಜೀವನದಲ್ಲಿ ದೊಡ್ಡ ಸಂತೋಷ ಅಂದರೆ ದುಬಾರಿ ಸ್ಥಳಗಳು ಅಲ್ಲ, ನಮ್ಮ ಜೊತೆ ನಗೋರು, ನಮ್ಮನ್ನು ಪ್ರೀತಿಸೋರು, ಸವಿ ನೆನಪುಗಳನ್ನು ಸೃಷ್ಟಿ ಮಾಡೋರು. ನಿಜ ಹೇಳಬೇಕು ಅಂದರೆ ಇದೆಲ್ಲ ಸೇರಿದ್ರೇ ಒಂದು ನಿಜವಾದ ಜೀವನ ನಾವು ಕಳೆದ ಹಾಗೆ ಆಗುತ್ತೆ.